ಶಾರದವ್ವ, ಹೇಳ್ರಿ ಅತ್ತಾರ. ಏನಿಲ್ಲವ, ಎಲ್ಲವೂ ತುಂಬ್ಕೋಬೇಕಾಗಿತ್ತು ಸಾಮಾನುಗಳನ್ನ. ಹುಡುಗಿಗೂ ಸೀರೆ ಕುಬಸ ಏನೇನದವು ಎಲ್ಲವೂ ಪೆಟ್ಟಿಗೆಗೆ ಹಾಕಿ ಎಲ್ಲದನ್ನು ಹೊಂಡಕರೆ ಮತ್ತು ಅದಿಲ್ಲ ಇದಿಲ್ಲ ಅಂತ ಅನ್ಬಾರ್ದಲ್ಲ. ಎಲ್ಲ ಅವನು ತುಂಬ್ಕೊಂಡು ಇಟ್ಕಂತಂದು ಹೇಳಕ್ಕಿತ್ತವ. ಹ್ಞೂ ಅತ್ತಾರ, ಎಲ್ಲದೂ ಹೊಂದಿಸ್ಕೊಂಡು ಇಟ್ಕೊಂಡದಾಳೆ ಅಲೆಯ. ಆಕೆ ಏನೇನು ಬೇಕು ಏನು ಎತ್ತಂತ ನೋಡಿ ನಾನೇ ಜೋಡಿಸಿ ಕೊಟ್ಟಿದ್ದೀನಿ. ಅದೆಲ್ಲ ಏನು ತೊಂದರೆ ಇಲ್ರಿ, ಎಲ್ಲದ ಆತು. ಇನ್ನೇನು ಹೊಂಡದಷ್ಟೇ ನೋಡ್ರಿ. ಹೌದಾ? ನಿನ್ನ ಮೈದನ ಹೆಂಡ್ತಿಗೂ ಕರೆದೇ ಇಲ್ಲವ? ಯಾಕೋ ಬಂದೇ ಇಲ್ಲಲ್ಲ ಇಟ್ಟತ್ತಾದ್ರುವ. ಅಟ್ಟೆಗೆ ಎಲ್ಲಾನು ಕರೆದಿದೀಯಾ? ಹ್ಞೂ ರೀ ಅತ್ತಾರ, ಎಲ್ರಿಗೂ ಹೋಗಿ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಕರೆದು ಬಂದದನ್ರಿ. ಸುಶೀಲಾಗೂ ಹೇಳಿದ್ನಪ್ಪ ಬಾ ಅಂತಂದು. ಮನ್ಯಾಗ ಹಳದಿ ಶಾಸ್ತ್ರಕ್ಕೂ ಕರೆದಿದ್ದೆ, ಬಂದಿಲ್ಲ. ನಿನ್ನೆ ಬಾಳ ಶಾಸ್ತ್ರಕ್ಕೂ ಕರೆದಿದ್ದೆ, ಅದಕ್ಕೂ ಬಂದಿಲ್ಲ. ಏನು ಮಾಡನ್ರಿ, ಕರೆಯೋದನ್ನ ಕರೆದು ಬಂದದನಿ. ಇನ್ಮೇಲೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟದಪ್ಪ. ಸರಿ ಅಂತಂದು ನಾನೇ ಹೋಗಿ ಸೋತು ಕರೆದು ಬಂದನಿ. ಹೌದಾ? ಹೋಗ್ಲಿ ಬಿಡತ್ಲಾಗೆ, ಏನು ಮಾಡೋಕ್ಕಾಕತಿ. ಆ ಮುಸುಂಡಿ ಅಂತದ್ದು ಬಂದರೂ ನಡೀತೈತಿ, ಬರದೇ ಇದ್ರೂ ನಡೀತೈತಿ. ಮದುವೆ ನನ್ನ ಮಗ ಅಂತನೂ ಬರ್ತಾನಲ್ಲ. ನನ್ನ ಮೊಮ್ಮಗಳಿಗೆ ಹೇಳಿ ಕಳಿಸಿದ್ದೇನವ. ಅವ್ವ ನಾನೆಲ್ಲ ಫೋನ್ ಹಚ್ಚಿ ಮಾತಾಡಿ ಹೇಳಿದಂತ ತಗೊಳವ. ಹೇಮಾವತಿಗೆ ಗಂಡನ್ ಕರ್ಕೊಂಡ್ ಬಾರವ ಅಂತಂದು. ಬರ್ತನ್ರಿ ದೊಡ್ಡಪ್ಪ ಅಂತಂದು ಹೇಳಿತ ಹುಡುಗಿ. ಬರ್ತಾಳೇನ ತಗೊಳ್ರಿ, ಅಲ್ಲೇ ಚೌಟ್ರಿಗೆ ಬರ್ತಾಳ. ಹಂಗಾರೆ ಸರಿನಪ್ಪ, ಆತು. ರಮೇಶ, ಎಲ್ಲ ದಿನಸಿ ಸಾಮಾನ ಎಲ್ಲ ತುಂಬೋಗಪ್ಪ ಕಾರಿಗೆ. ಮತ್ತು ಅವನು ಭಟ್ರು ಕೇಳ್ತಿರ್ತಾನೆ ಈಗ ರಾತ್ರಿಗೆ ಅಡುಗೆಗೆ ಮತ್ತು ಏನೇನು ಬೇಕು ಏನು ಎತ್ತ ಅಂತಂದು. ಹೋಗಿ ಕೊಟ್ಟು ಬರೋಣಂತೆ. ಅಪ್ಪ ಅಲ್ಲೇ ಎಲ್ಲ ತುಂಬಿಟ್ಟಿದ್ದಾನಪ್ಪ. ಅದನ್ನೇ ನಿನ್ನ ಕರಿಯಕ್ಕೆ ಅಂತ ಬಂದೆ, ಹೋಗ್ಬರನ್ ಬಾರಪ್ಪ ಅಂತಂದು. ಮತ್ತು ಮಾತಾಡ್ಕೊಂತ ನಿಂತಿದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡೆ. ಶಾರದಾ, ಹಂಗಾರೆ ನಾನು ಹೋಗ್ಬರ್ತಂತ ಗತ್ಲಾಗೆ ಚೌಟ್ರಿ ಕಡೆಗೆ ಹೋಗಿ ದಿನಸಿ ಸಾಮಾನೆಲ್ಲ ಇಳಿಸಿ ಅವ್ರಿಗೆ ಏನೇನು ಬೇಕು ಏನು ಎತ್ತ ಅಂತ ನೋಡ್ಕೊಂಡು ಕೊಟ್ಟು ಬರ್ತತಗ. ಹ್ಞೂ ರೀ ಆತು. ಆ ಬಾಳೆ ಎಲೆ ಬಾಳೆಹಣ್ಣು ಅವು ಇವು ಏನೇನು ಬಂದಿಲ್ಲ ಅಂತ ನೋಡ್ರಿ, ಅವನ್ನೊಂಚೂರ ನೋಡಿ. ಆಮೇಲೆ ಚಾವಿನ ಚಂದ ಹಾಕೊಂಬರ್ರಿ ರೂಮಿಗೆ, ಸಾಮಾನೆಲ್ಲ ಇಳಿಸಿ. ಮತ್ತೆ ಅತ್ಲಾಗಿತ್ಲ ಮಾಡ್ಯಾರು. ಇಲ್ಲವಾ, ನಮ್ಮ ಹತ್ರಕ್ಕೆ ಒಂದೈತಿ ಚಾವಿ, ವರುಣ್ ಅವ್ರ ಹತ್ರಕ್ಕೆ ಒಂದೈತಿ. ಮತ್ತು ಅವರು ಸಾಮಾನು ತರ್ತಾರಲ್ಲ, ಮತ್ತು ಈಗ ನಾವು ಇಟ್ಕೊಂಡ್ರೆ ಅವ್ರಿಗೆ ತೊಂದ್ರಕತ್ತಿ, ಮತ್ತು ಅವ್ರು ಇಟ್ಕೊಂಡ್ರೆ ನಮಗೆ ತೊಂದ್ರಕತ್ತಿ ಎಂದು 2 ಚಾವಿ ಇದು ಮಾಡಿಬಿಟ್ಟಿದ್ದೆ. ಅವ್ರು ಬಂದಾಗ ಅವ್ರು ತೆಗೆದು ಇದು ಮಾಡಲಿ, ನಾವು ಬಂದಾಗ ನಮಗೆ ಬೇಕಾಕತಿ ಅಂತಂದು. ಹಂಗೇನು ತೊಂದರೆ ಆಗೋದಿಲ್ಲ ತಗ, ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಟು ಬರ್ತೀವಿ. ಹೋಗ್ಬರ್ತಾವಂಗಾರ ನಾವು. ಆತಂದ್ರೆ ಹುಷಾರಾಗಿ ಹೋಗ್ಬರ್ರಿ. ಅವ ಗಿರ್ಜಂಟಿ ಕರಿಯಕತ್ತೈತಿ, ಬರಕಂತೆ. ಎದಕ್ಲೆ? ಅದೇಯ ಹೂ ಮರರು ಬಂದಿದಾರಂತೆ, ಅದಕ್ಕೆ ಬರಕಂತೆ. ಹೂವೇನ ಬೇಕು ಅಂತ ಹೇಳಿದ್ದಂತಲ್ಲ ನೀನು, ಅದಕ್ಕೆ ಮತ್ತೆ ತಗೊಳಕ್ಕೆ ಬರಕಂತೆ. ಹೌದಾ? ಸರಿ ತಗ, ಬರ್ತಾ ನಡಿ. ಬಾರೇ ಶಾರದಕ್ಕ. ಒಳ್ಳೆ ಕೆಲ್ಸ ಆತ್ ನೋಡ್ಲಿ ಗಿರ್ಜಿ, ನಾನು ಹೂವಿಂದ ಮರ್ತೇ ಬಿಟ್ಟಿದ್ದಾನಿ. ಅಯ್ಯೋ ದೇವ್ರೆ, ಆ ಹುಡುಗಿಗೆ ಹೂವೇ ಇರ್ಲಿಲ್ಲ ಮುಟ್ಗನಕ್ಕೀಗ ಚೌಟ್ರಿಗೆ ಹೋಗಕ್ಕೆ. ಹಾಗೆ ಬರೀ ತಲೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೋಡು. ಚಲೋ ಕೆಲಸ ಆದ್ ಬಿಡ್ಲಿ ಗಿರ್ಜಿ. ಹೂನೇ ಶಾರದಕ್ಕ, ಮತ್ತೆ ನನಗೂ ಮುಟ್ಕೊಳಕ್ ಬೇಕಿತ್ತಲ್ಲ, ಮತ್ತೆ ನಿಮ್ಗೆ ಏನಾರ ಬೇಕಾ ಏನಂತಂದು ಕೇಳೋಣ ಅಂತಂದು. ಅದಕ್ಕೆ ಜ್ಯೋತಿ ಕಂಡ್ಲಾ, ಅದಕ್ಕೆ ಜ್ಯೋತಿಗೆ ಹೇಳ್ದೆ, ನಿಮ್ಮ ಹೂನ್ ಕರಿಯವ ಇಲ್ಲಿ ಹೂನೇರು ಬಂದಿದ್ದಾರೆ, ತಗೊಂತಾಳೆ ಏನೋ ಕೇಳೋಣ ಅಂತಂದಂದೆ. ಚಲೋ ಆತ್ ತಗಂಗೆ. ತಗಬಾ, ನಿಮ್ಗೆ ಎಷ್ಟು ಬೇಕಾ ಅಷ್ಟು. ಹೆಂಗ ಬೇ ಮಾರು? ಇವು ದುಂಡು ಮಲ್ಲಿಗೆ 100 ರೂಪಾಯಿ ನೋಡವ, ಒಂದು ಮಾರು. ಆಮೇಲೆ ಈ ಕಡೆಗೆ ಇವು ಅದ ನೋಡು, ಸುಜಿ ಮಲ್ಲಿಗೆ, ಇವು ಮಂಗಳೂರು ಮಲ್ಲಿಗೆ ಅಂತಾರೆ ಇವಕ್ಕೆ. ಇವಾದ್ರೆ 150 ರೂಪಾಯಿ. ಒಂದು ಮೊಳಕ್ಕೆ ಏಟಾಕತಿ? ಒಂದು ಮೊಳ 20 ರೂಪಾಯಿ ನೋಡವ. ಅಯ್ಯೋ ಏನಾಡಿ ರೇಟ್ ಆತವ ಗಿರ್ಜಿ, ಹೆಂಗೆ ತಗೊಳ್ಳೋದು? ಏನೋ ತಗೊಳಕತ್ತಾರಲ್ಲ ಈ ಬಿಡಾಡ್ಯಾರು. ತಡಿ ನೋಡೋಣ. ಮಲ್ಲಿಗೆ ಹೂವೇನ? ನಾನೆಲ್ಲ ಮೀನಾ ಮಾಡಿದ್ದೆ ನೋಡು. ಒಳ್ಳೇದೇ, ಮದುವೆ ಇದ್ರಾಗೆ ಮೀನಾ ತಗೊಂಡು ತಿನ್ನಕತ್ತಾಳೇನ ಶಾರದವ ಅನ್ಕೊಂಡಿದ್ ನಾನು. ಅಯ್ಯ ಏನಂತ ಮಾತಾಡ್ತೀಯ ಏನ ನೋಡವ ನೀನಂತುವ. ಯಾರ ಮದುವೆ ಇಟ್ಕೊಂಡು ಮನೆಗೆ ನಾನೇಜ್ ಮಾಡ್ತಾರೇನ? ಬುದ್ಧಿಲ್ ಬಿಡು ನಿನಗೆ. ಬಿಡಾಡಿ, ನಾನು ಆ ಬೆಳ್ಳ ಕಾಣದ್ ನೋಡಿ ನನ್ನೆಲ್ಲ ಬಾಂಗ್ಡ ಮೀನಾ ಏನ ಅನ್ಕೊಂಡೆ. ಏನ ತಗ ಈಗ ಏಟಂತೆ ಮಾರು? ಮಳೆ ಏಟಂತೆ? ನೀನೇ ಕೇಳ್ತಿಳಕ, ನನ್ನ ಹೆಂಗೆ ಕೇಳ್ತಿ ಮತ್ತೆ? ಏನವ ಹೂವು ಏಟು? ಮಾರಿಗೆ ಏಟು, ಆಮೇಲೆ ಮೊಳಕ್ಕೆ ಏಟು? ಅಕ್ಕರೆ ಮೊಳ 20 ರೂಪಾಯಿ, ಆಮೇಲೆ ಮಾರು 100 ರೂಪಾಯಿ ನೋಡ್ರಿ. ಆ ಕಡೆಗೆ ಮಲ್ಲಿಗೆ ಹೂವು, ಮಂಗಳೂರು ಮಲ್ಲಿಗೆ ಅದಾವಲ್ಲ, ಅವು 150 ರೂಪಾಯಿ. ಅಯ್ಯೋ ದೇವ್ರೆ, ನಾನು ಹೂವಿನ ರೇಟ್ ಕಣವ ಕೇಳಿದ್ದು, ಮೀನ ರೇಟ್ ಅಲ್ಲ. ಏನು ಇನಾಡಿ ರೇಟ್ ಹೇಳಕತ್ತಿಯಲ್ಲ ನೀನು? ಅಕ್ಕರೆ ನಾನು ತಂದಿರೋದು ಹೂವನೇ, ಮೀನ ಅಲ್ಲ. ಮೀನ ತಗೋಬೇಕು ಅಂತಂದ್ರೆ ನೀವು ಮಾರ್ಕೆಟ್ಗೆ ಹೋಗ್ರಿ. ಹೂವು ತಗೋಬೇಕು ಅಂದ್ರೆ ನನ್ನ ಹತ್ರ ಇಲ್ಲಿ ತಗೊಳ್ರಿ. ಇದೇ ರೇಟ್ ನೋಡ್ರಿ, ನಾವು ಮಾರ್ಕೆಟ್ನಾಗ ಆಟೆ ಕೊಟ್ಟು ತಂದಿರೋದು. ಪ್ರೇಮಿ ಏನಂತೆ ಈ ಮುದುಡಿದು? ಅಯ್ಯ ಅದ್ರದ್ದು ಇದ್ದದ್ದೇ ಅಲ್ಲವ, ಅವನಂಗೆಲ್ಲ ಅನುಭವಿಸಂಗಿಲ್ಲ. ಸುಮ್ಮನೆ ನಿಂತದ ನೋಡು, ತಗೊಂಡು ಹೋಗ್ಲತ್ಲಾಗೆ ಆಮೇಲೆ ತಗೋಣ ಅಂತಂದು.
ಏ ನೋಡ್ತಂಗಿ 20 ರೂಪಾಯಿಗೆ ಮಾರು ಮಾಡಿ ಕೊಡು, ಎಲ್ಲಾರ ತಗಂತಾವ ನೋಡು. ಅಯ್ಯೋ ಬರೋದಿಲ್ಲ ತೆಗಿಯವ, ನೀನೇನು ಎಲ್ಲಿಂದ ಎಲ್ಲಿಗ ಕೇಳ್ತೀಯಲ್ಲ ರೇಟ್? ನಾನು ಇದನ್ನ ಮಳನೆ 20 ರೂಪಾಯಿ ಮಾರ್ತದನಿ, ನೀನು ಮಾರು ಕೇಳ್ತೀಯಲ್ಲ 20 ರೂಪಾಯಿಗೆ, ಬರೋದಿಲ್ಲ ಹೋಗವ. ಅಕ್ಕರ ನಿಮಗೆ ಈಗ ಬೇಕಾ ಏನೋ ಹೇಳ್ರಿ, ನಂದು ಹೂವೆಲ್ಲ ಇದಾಕದ, ಹೋಗ್ಬೇಕು ನಾನು. ಅಕ್ಕರೆ ನೋಡಿ ಒಂದು ರೇಟ್ ಮಾಡ್ಕೊಡ್ರಿ, ನಮ್ದು ಮದುವೆ ಮನೆ ಭಾಳ ಬೇಕಾಕತ್ತು, ಹೂವು ಭಾಳ ತಗಂತ ನಾನು, ಹೇಳ್ರಿ ಏಟು ಒಂದು ರೇಟ್ ಮಾಡಿ. ನನಗೊಂದು ಮಾರು ಹೂ ಕೊಡವ, ಅದು ಏಟಾರ ಆಗಲಿ, ನಾ ತಗಂತಾನಿ, ಕೊಡು. ಬಂದ್ಲವ ಈಕೆ ಬೇಕಿ ನಂದೊಂದು ಎಲ್ಲಿ ಇಡ್ಲಿ ಅಂತಂದು. ಅಲ್ಲೇ ರೇಣವ, ಅಲ್ಲಿ ಒಂದು ರೇಟ್ ಮಾತಾಡಕತ್ತಾರ ಅವರು, ನೀನು ಇದಕ್ಕಿದ್ದಂಗೆ ಬಂದು ಏಟಾರ ಆಗಲಿ ಕೊಡು ಅಂತಂದ್ರೆ ಎಲ್ಲರಿಗೂ ಒಂದೇ ರೇಟ್ ಕೊಡೋದಿಲ್ಲ ಏನಾಕಿ? ನೀನು ಭಾರಿ ಅದಿ ಬಿಡವ, ನೀನು ಇದ್ದಂತಕ್ಕೆವ ಏಟಾರ ಆಗಲಿ ಕೊಟ್ಟು ತಗಂತೀಯ, ನಮ್ಮಂತಾರ ಹೇಳು. ಅಲ್ಲೇ ಪ್ರೇಮಿ, ದುಡ್ಡು ಜಾಸ್ತಿ ಆಕತಿ ಅಂತಂದು ಹೂ ಮುಡ್ಕೊಂಡ್ಲಿಲ್ದಂಗೆ ಇರಕತ್ತ. ಅದು ಏಟಾರ ಆಗಲಿ ತಗೊಳದೆಯ. ನಿನಗಾದ್ರೆ ತಗ, ಇಲ್ಲ ಅಂತಂದ್ರೆ ಹೋಗು. ಎಲ್ಲ ಊರ್ ಬೇಡಾಡಿ ರೇಣಿ, ನೀನು ಯಾರಿಗನ್ನಕತ್ತಿ ಅಂತ ನನಗೇನು ಗೊತ್ತಿಲ್ಲೇನು? ಇಂಡೈರೆಕ್ಟ್ ಆಗಿ ನನಗೆ ಮಾತಾಡಕತ್ತಿ ನೀನು, ಮಾಡ್ತಂತಡಿ ನಿನಗೀಗ. ಏ ಬೇ ಅಮ್ಮ, ಇಲ್ಲೋಡಿಲಿ ರೇಣಿ ಕಿವಿಡಿ ಕೆಂಚಿಗೆ ಏಟ್ ಮಾಡ್ತೀಯ, ಆಟೆ ದುಡ್ಡಿಗೆ ಕೊಡು, ಕಡಿಮೆ ಕೊಡಬೇಡ ಅಂತಂದು ಹೇಳಕತ್ತಾಳೆ. ನಿನಗೆ ಕಿವಿ ಕೇಳೋದಿಲ್ಲಂತೆ, ಅದಕ್ಕೆ ನಿನಗೆ ಏನು ಮಾತಾಡಿದ್ರು ನೀನು ಉಲ್ಟಾ ಮಾತಾಡ್ತೀಯಂತೆ. ನಿನಗೆ ಹೆಂಗ್ ಬೇಕಾ ಹಂಗೆ ಮಾತಾಡ್ಕತ್ತಾಳೆ ನೋಡಲ್ಲಕ್ಕಿ ರೇಣಿ. ಎಲ್ಲ ಊರ್ ಬೇಡಾಡಿ. ಅಲ್ಲ, ನಾವು ಇಲ್ಲಿ ಬಾಯಿ ಬಂದಂಗೆ ರೇಟ್ ಹೇಳಕತ್ತಾಳಕಿ, ನಾವು ಕಡಿಮೆ ಮಾಡ್ಸಕತ್ತಿದ್ರೆ ನೀನು ದುಡ್ಡೈತಿ ಅಂತಂದು ನಾನು ಏಟಾರ ಆಗ್ಲಿ ಕೊಡು ಅಂತಂದಂತೀಯ. ಯಾಕೆ ದಿಮಾಕೇನ್ ನಿನಗೆ? ಅವಳೆ ಪಾತ್ರತಿಕ ಗುಂಜಿನಂಗಿರ ಕೂದಲಿಗೆ ನಿನಗೆ ಮಾರುದ್ದ ಹೂ ಬೇಕು, ನಮ್ಮವು ಇಟುಟುದ್ದ ಅದಾವೆ, ನಮಗೆ ಇನ್ನೆಷ್ಟು ಹೂ ಬೇಕೆ? ನಿನಗೆ ಬೇಕು ದುಡ್ಡಿದ್ದಾಳು, ನಿಂಗೆ ಕೊಟ್ಟು ತಗ. ನನಗೂ ಆಟೆ ರೇಟ್ ಕೊಟ್ಟು ತಗ ಅಂತಂದು ಹೇಳ್ಕೊಡ್ತೀಯ, ಆಕಿಗೆ ಕಡಿಮೆ ಕೊಡಬೇಡ ಅಂತಂದು ಹೇಳ್ತೀಯ. ಮುದುಡಿ, ನಾನೆಲ್ಲ ಹೇಳೇನಿ? ಇಲ್ಲ ಬರೋದಲ್ಲಿ ಮಾತಾಡ್ತೀಯಲ್ಲ ನೀನು, ನಾನು ಕೊಟ್ಟು ತಗಂತಾನೆ ಅಂದೆ, ನಿನಗೂ ಆಟೆ ರೇಟ್ ಕೊಡು ಅಂತಂದು ಹೇಳಿದ್ನ್ಯಾ, ನಾನು ಯಾವಾಗ ಹೇಳಿನಿ? ಇದು ಪಾತ್ರೆ ತೊಳೆಯ ಗುಂಜಿನಂಗೆ ಕೂದಲು ಹಿಡ್ಕೊಂಡಂಗೆ ಜಾಲ ಆಡ್ಬಿಟ್ಟ ಮತ್ತೆ ನಿನಗೆ. ನಿನ್ ಮಕ್ಕಕ್ಕೆ ಯಾವ ನೋಡಿದ್ರು ಹಿಂಗೆ ನೋಡಂಗೆ, ಯಾವ ತಲೆ ಹಿಡಿಸ್ಕೊಂತಾನೆ ಇರ್ತಿ ಹಂಗೆ, ಯಾವ ಹೂ ಬೇಡ ಏನು ಬೇಡ, ಹೋಗ್ಲಾ ತಗೊಂಡ್ ಹಾಳಾಗೋಗ್ ನೀನೇ. ಏ ರೇಣವ, ಬಾರೆ ತಗೊಂಡೋಗುವಂತೆ, ಏನಾಗದಲ್ಲ. ಅದು ಅಮ್ಮ ಹಂಗೆ ಅಂತ ಗೊತ್ತೈತಲ್ಲ ನಿನಗೆ, ಬಾ ಏನಾಗಲ್ಲ. ಬೇಡವ ಶಾರದಕ್ಕ, ಆ ಬಿಳಿ ತಲೆಗೆ ಹಾಕಿನ ಹೇರ್ಸ್ಕೊಂಡ್ಲಿ, ಮಾರುದ್ದವ. ಏ ಶಾರದಕ್ಕ ಹೋಗ್ಲಿ ಬಿಡೆ, ಹೋದ್ರ ಕಡೆ. ಏ ಅಮ್ಮ, ಒಂದು ರೇಟ್ ಹೇಳ್ತಾನಿ, ಕೊನೆಗೆ ಕೊಡವ ಹಠ. ನನಗೊಂದು 7-8 ಮಾರು ಕೊಡು, ಇವ್ರಿಗೆ ಏಟು ಬೇಕೋ ಅಷ್ಟು ಕೊಡು. ನನಗೆ ಮದುವೆ ಮನೆಗೆ ಭಾಳ ಬೇಕಾಕತಿ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟು ಕೊಡು. ಒಂದು ರೇಟ್ ಮಾಡ್ಕೆ, 80 ರೂಪಾಯಿ ಮಾಡ್ಕೆ ಮಾರ. ಆತ್ ಕೊಡ್ರವ, ಏಟ ಒಟ್ಟು ನನಗೂ ಹಂಗೆ ಒಂದು ಮಾರು ಕೊಡವ ಅತ್ಲಾಗೆ. ನನ್ನ ಸೊಸಿಗೊಂದು ಮಾರು ಕೊಡವ, ಮುಟ್ಕೊಳ್ಳಿ ಅತ್ಲಾಗೆ. ಅವ್ವ ಶಾರದಕ್ಕ, ನೋಡೇ ಈ ಮುದುಕಿಯ ಸೊಸೆ ಮೇಲೆ ಎಂತ ಪ್ರೀತಿ, ಆಕೆ ಏನೇ ಮಾಡ್ಲಿ ಏನೇ ಬಿಡ್ಲಿ, ಆದ್ರೂ ಪಾಪ ನೋಡಿ ಎಂತ ಚಂದ ಹೂ ತಗೊಂಡೋಗಿ ಮುಟ್ಕೊಳ್ಳಿ ನನ್ನ ಸೊಸೆ ಅಂತಂದು ಹೇಳ್ತಲ್ಲ. ಇದು ನೀವೇನಂತೀರ? ಕರೆ ಅಲ್ಲ ನಾನು ಹೇಳಿದ್ದು. ಎಲ್ಲ ಹೆಣ್ಮಕ್ಳಿಗೂ ಸಣ್ಣರಿಂದ ಹಿಡಿದು ದೊಡ್ಡವರೆಗೂ ಹೂವು ಅಂತ ಅಂದ್ರೆ ಎಲ್ಲರಿಗೂ ಇಷ್ಟ. ನೀವೇನಂತೀರ? ಕಮೆಂಟ್ ಮಾಡ್ರಲ್ಲ.